ಮಗಳ ದುಃಖವನವಿರಲಿ ಅದರಲ್ಲಿ ನಿಜ ಸೊಗಸೋ 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 ಎಂದು ಜನ್ಮಗಳ ದುಃಖವನವಿರಲಿ ಅದರಲ್ಲಿ ನಿಜ ಸೊಗಸೋ ಹಿಂದೆಂದು ಮಾಡಿದ ಪಾಪ ಕರ್ಮಗಳ ಜಾರು ತಂದೆ ತಾಯಿಗಳ ಮನದಿ ಮಕ್ಕಳ ಮೋಹದ ಸಂತೆಯ ಕನಸೋ ಕುಂದು ಕೊರತೆಗಳ ಸಂಸಾರದಲ್ಲಿ ಕುಂದು ಕೊರತೆಗಳ ಮಾಡು ಶಿವಜ್ಞಾನಿಯಾಗೋ ಗುರುವಿಗೆ ತಲೆಬಾಗು ಶಿವಜ್ಞಾನಿಯಾಗೋ ಭವರೋಗವ ನೀನು ಬೆಳಕಿಗೆ ಸರಿಗೇಶ್ವರ ಹರಾದಿಗೆ ಈಗಾಗೆನ್ನದೆ ಕಾಲ ಕಳಿಸುತ್ಯಾನ ಶಿವಜ್ಞಾನಿಯಾಗೋ ಭೂಮಿಗೆ ತಲೆಬಾಗೋ ಶಿವಜ್ಞಾನಿಯಾಗೋ ಭವರೋಗವ ನೀವು ಬೆಳಕಿಗೆ ಸಾಗೋ ಭೂಮಿಗೆ ತಲೆಬಾಗೋ. ಬಂದಿದ್ದಕ್ಕೆ ಇದು ನಮಗ ಈ ಅಡಿಕೆ ಕತ್ತರಿಸ್ತಾರಲ್ಲ ಏನಂತಾರೆ ಅಡ್ಕೋದ್ರೊಳಗೆ ಸಿಕ್ಕಂದಂಗೆ ಆಗ್ಬಿಟ್ಟದು. ವರ್ಷ ನಿಮ್ಗಂತೂ ಗೊತ್ತಿದೆ, ನಮ್ಮ ಸ್ವಭಾವ ನಿಮಗೆಲ್ಲ ಗೊತ್ತೈತಿ. ಇಷ್ಟು ವರ್ಷ ನೀವು ನೋಡಿದಿರಿ, ನೋಡ್ತಾನೋ ಬಂದಿದ್ದೀರಿ. ಸರ್ವೇ ಸಾಮಾನ್ಯವಾಗಿ ಅಂದರೆ ನಮಗೆ ಇದನ್ನ ಆಚರಣೆ ಮಾಡಿಕೊಳ್ಳುವಂಥದ್ದು ಅದು ಮೊದಲಿಗೂ ಏನೋ ಖಾಯಸ್ ಅಂತ ಅದು ಇಲ್ಲವೇ ಇಲ್ಲ. ಹೀಗಾಗಿ ನಮಗೆ ಹುಟ್ಟುಹಬ್ಬ ದಿನವೂ ಒಂದೇ ಥರ, ಉಳ್ಕಿದ ದಿನವೂ ಸಹಿತ ಒಂದೇ ಥರನೇ ಇರ್ತದೆ. ನನಗೆ ಅದರಲ್ಲಿ ಭೇದ ಭಾವಗಳು ನಮಗೆ ಕಡಿಮೆ. ಯಾಕೆಂದರೆ ಪ್ರಾರಂಭದಿಂದ ಮಾಡ್ಕೊತ ಬಂದಿದ್ರೆ ಏನಪ್ಪ ಮಾಡ್ಕೋಬೇಕು ಅನ್ನೋದು ಇರ್ತದೆ. ಈಗ ನಾವು ಮುಂಚೆಯಿಂದನೂ ಎಲ್ಲ ಮನೆ ಪರಿಸ್ಥಿತಿ ಎಲ್ಲ ಭಾಳ ಗರೀಬಿ, ಭಾಳ ಹೈರಾಣ. ಯಾವ ಹುಟ್ಟುಹಬ್ಬ ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಅಂಗಿ ಚೆನ್ನಾಗಿ ಕೊಡಿಸಿದ್ರೆ ಭಾಳ ದೊಡ್ಡ ನಮ್ಮದು. ಹೀಗಾಗಿ ಇದ್ರ ಬಗ್ಗೆ ಅಷ್ಟೊಂದಿಲ್ಲ. ಆದರೆ ಈ ಹುಟ್ಟುಹಬ್ಬ ನಮ್ಮ ಸ್ನೇಹಿತರ ಕೈಯೊಳಗಡೆ ಸಿಕ್ಕಿಷ್ಟು ದೊಡ್ಡದಾಗಿದ್ವಿ. ನಾವು ಮೈಸೂರಲ್ಲಿ ಕಲಿಬೇಕಾದ್ರೆ ಕರೆ ಹೇಳ್ತೀವಿ, ಒಂದು ಹುಟ್ಟಿದಾಗಿಂದ ನಾವು ಮೈಸೂರಲ್ಲಿ ಕಲಿತಿರ್ಬೇಕಾದ್ರೆ ಒಂದು ದಿನವೂ ಸಹಿತ ಕೇಕ್ ಕಟ್ ಮಾಡೇ ಇಲ್ಲ. ಬರೀ ಮಂದಿ ಮಾಡೋದು ಅವರು ಇವರೆಲ್ಲ ಮಾಡೋದೇ ನೋಡ್ತಾ ಇದ್ವಿ. ಆದರೆ ಮೈಸೂರಲ್ಲಿ ಓದುವಂಥ ಸಂದರ್ಭದಲ್ಲಿ ನನಗೆ ಗೊತ್ತಿರದೇ ರೀತಿ ಒಳಗಡೆ ನಾವು ಹುಟ್ಟುಹಬ್ಬ ಎಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಿಲ್ಲ, ಯಾರಿಗೆ ಐತೆ ಅಂತೂ ಸಹಿತ ಹೇಳ್ತಿದ್ದಿಲ್ಲ. ಇವರೇ ನಮ್ಮೆಲ್ಲ 4-5 ಜನ ಸ್ನೇಹಿತರೆಲ್ಲರೂ ಸೇರಿ ಅವರೇ ತಾರೀಕು ಹುಡುಕಿ ನೋಡಿ ಅವರೇ ಒಂದಿನ ಕೇಕ್ ಕಟ್ ಮಾಡಿ ಅವತ್ತು ಫಸ್ಟ್ ಏನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದು. ಹೀಗಾಗಿ ಅವರಿಂದ ಇದೆಲ್ಲ ಆಗಿರುವಂಥ ಎಲ್ಲ ಸ್ನೇಹಿತರು, ಅವರ ಪುಣ್ಯ, ಅವರ ಆಶೀರ್ವಾದ. ಹೀಗಾಗಿ ಇವತ್ತು ಸಹಿತ ಪ್ಯಾಟಿ ಬಸ್ಸುಗೆ ನಮ್ಗೆ ಬೇಡ ಅಂತ ಭಾಳ ಸಿಟ್ಟಿಲೇನು ಹೇಳಿದೆ. ನೋಡಪ್ಪ, ನೀವು ಬೇಜಾರಾದ್ರೂ ಪರವಾಗಿಲ್ಲ, ಕಾರ್ಯಕ್ರಮ ಮಾಡಬೇಡ, ಇನ್ನೂ ಬೇಕಾದ್ರೆ ನಿಮ್ಮ ಮನೆಯೊಳಗಡೆ ಒಂದು 10 ನಿಮಿಷ ಬೇಕಾದ್ರೆ 15 ನಿಮಿಷ ಹೆಚ್ಚಿಗೆ ಕೊಡ್ತೀನಿ, ಆದರೆ ಕಾರ್ಯಕ್ರಮಗಳನ್ನ ಇನ್ನೂ ಮಾಡಬೇಡ ಅಂತ ಹೇಳಿಲ್ರಿ. ಊರ ಜನರಿಗೆಲ್ಲರೂ ಪ್ರಸಾದ ಇಟ್ಟಿದ್ದೀವಿ, ಮನೆಯೊಳಗೆ ಪಾಕ ಪೂಜೆ ಇರ್ತೈತಿ, ಎಲ್ಲ ಇಟ್ಕೊಂಡಿವ್ರಿ, ಮಾಡಬೇಡ ಅಂದಿದ್ರು. ಈಗ ಮನಸ್ಸು ಮುಗಿಸೋದೇನು ದೊಡ್ಡದಲ್ಲ, ನೋಡಿ ಏನೋ ಮಾಡಿ ಬಿಟ್ಟು ಹೋಗ್ಬೋದಾಗಿತ್ತು ಸುಮ್ಮನೆ. ಆದರೆ ಇಷ್ಟೆಲ್ಲ ಮಾಡ್ಯಾರಲ್ಲ ಅನ್ನೋದೊಂದು ಕಾಳಜಿ, ಒಂದು ಪ್ರೀತಿ, ಅಂತಃಕರಣ, ಕಣಿಕರಕ್ಕಾಗಿ ಇಲ್ಲಿವರೆಗೆ ಬಂದು ಅವರ ಈ ಪ್ರೀತಿಯ ಸನ್ಮಾನಗಳನ್ನು ಮತ್ತು ಇವನ್ನೆಲ್ಲ ಸ್ವೀಕಾರ ಮಾಡ್ಕೊಂಡಿದ್ದೇವೆ. ಅವ್ರ ಮನೆಯೊಳಗೂ ಸಹಿತ 2 ಮನೆಗಳಿಗೆ ಅವ್ರದ್ದು ಡಬಲ್ ಇಂಜಿನ್ ಐತೆ ಅವ್ರದ್ದು. ಭಾರಿ ಹೆಂಗೆ ಸಂಭಾಳಿಸ್ತಾರೋ ಈಗಿನ ದಿನಗಳಲ್ಲಿ. ಆದರೂ ಅವರ ಸಂಸಾರ ಹೆಂಗೈತೆ ಅಂದರೆ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಲ್ಲ, ಹಾಲು ಮತ್ತು ಜೇನು ಸೇರಿದರೆ ಬೇರೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಆ ರೀತಿಯೊಳಗಡೆ ಒಬ್ಬರು ಸಕ್ಕರೆ ಇದ್ದಾರೆ, ಇನ್ನೊಬ್ಬರು ಮನೆಯವರು ಜೇನಿದ್ದಾರೆ. ಇಬ್ಬರು ಒಳ್ಳೆ ರೀತಿಯಾಗಿ ಸಂಸಾರವನ್ನು, ಸುಖಿ ಸಂಸಾರ, ಸುಖಿ ಕುಟುಂಬವನ್ನು ಅವರು ಬಾಳ್ತಾ ಇದ್ದಾರೆ. ಮತ್ತು ಪ್ಯಾಟಿ ಬಸ್ಸು ಪಾದ ಹಿಡಿಬೇಕಾದ್ರೆ ಅವ್ರು ಹೇಳಿದ್ರು 6 ವರ್ಷ, ಅದಕ್ಕಿಂತ ಅದಕ್ಕಿಂತ ನಿಜ ಅದು 6 ವರ್ಷ ಹಿಂದೆ ಅಂತ ಮಾಡ್ಬೇಕಂತ ಎಲ್ಲ ಭಿನ್ನ ತಗೊಂಡು ಬಂದಿದ್ದ. ಆತ ಬರೋದ್ರೊಳಗಾಗಿ ಬೇರೆಯೊಬ್ಬರು ಭಿನ್ನ ಮಾಡಿಬಿಟ್ಟಿದ್ರು. ನಾವು ನಮ್ಮದು ಏನೈತಿ, ಯಾರು ಭಿನ್ನ ಮಾಡ್ತಾರೋ ಒಪ್ಕೊಳ್ಳೇಬೇಕಾಗ್ತೈತಿ. ಅವಾಗಂತಾಗ ನಾರಾಜಾದರು.
ಆದರೂ ಪರವಾಗಿಲ್ಲಪ್ಪ ಇಲ್ಲಿ ಕಾದು ಹಿಡಿಯುವಂತ ಅಂತ ಹೇಳಿದ್ವಿ. ಈಗ ಕಾದು ಹಿಡಿದಿದ್ದಕ್ಕೆ ಎಷ್ಟು ಪ್ರತಿಫಲ ನೋಡ್ರಿ. ಯಾರು ಪಾತ್ಪೂಜೆ ಹಿಡಿದಾರೆ ಅವ್ರದ್ದು ಪಾತ್ಪೂಜೆ ಮಾಡೋ ಸಮಯದಲ್ಲಿ ಈ ನಮ್ಮ ಹುಟ್ಟುಹಬ್ಬ ಒಂದ್ಸರಿ ಪಲ್ಲಕ್ಕಿ ಮುಗಿದ ಮೇಲಾರ ಬಂದಿರ್ತಿತ್ತು.